ಚೆನ್ನಮ್ಮ ಅವರ ಪಾರ್ಥಿವ ಶರೀರವನ್ನು ತರ್ತಾ ಇರುವಂತಹ ದೃಶ್ಯವನ್ನು ಗಮನಿಸ್ತಾ ಇದ್ದೀರಿ. ನೋಡಿ, ಅವರ ಸರಳತೆ, ಅವರು ಬಳಸ್ತಾ ಇದ್ದಂತಹ ಸೀರೆ, ಆ ರೀತಿಯಲ್ಲಿಯೇ ಪಾರ್ಥಿವ ಶರೀರವನ್ನು ತರಲಾಗಿದೆ. ಕೊನೆಯದಾಗಿ ದೇವೇಗೌಡರೇ ಕುಂಕುಮವನ್ನು ಇಟ್ಟಿದ್ದಾರೆ, ದೇವೇಗೌಡರೇ ಹೂ ಮೂಡಿಸಿದ್ದಾರೆ. ದೇವೇಗೌಡರೇ ಈಗ ಪಾರ್ಥಿವದ ಶರೀರದ ಜೊತೆಗೂ ಕೂಡ ಸಾಕ್ತಾ ಇರುವಂಥದ್ದು. ನಿನ್ನೆಯಿಂದಲೂ ಕೂಡ ಪದೇ 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 ಅನಾರೋಗ್ಯದ ನಡುವೆಯೂ ಕೂಡ ದೇವೇಗೌಡರು ಆಸ್ಪತ್ರೆಗೆ ಭೇಟಿ ಕೊಡ್ತಾ ಇದ್ರು. ತುಂಬ ಭಾವುಕರಾಗಿದ್ದರು. ಚೆನ್ನಮ್ಮನ ಬಗ್ಗೆ ತುಂಬ ಹೊಗಳಿ ಮಾತನಾಡಿದ್ರು. ಇವತ್ತು ಚೆನ್ನಮ್ಮ ಇಲ್ಲ ಅನ್ನುವಂತಹ ಸುದ್ದಿಯನ್ನು ಆ ಹಿರಿ ಜೀವ ಹೇಗೆ ಅರಗಿಸ್ಕೊಳ್ಳುತ್ತೆ ಅಂತ ಹೇಳಿ. ನಿಜಕ್ಕೂ ಕೂಡ ಮತ್ತೊಂದು ಕಡೆ ಎಚ್ ಡಿ ಕುಮಾರಸ್ವಾಮಿ ಅವರು ಕೂಡ ಆಸ್ಪತ್ರೆಯಿಂದ ಹೊರಬರ್ತಾ ಇರುವಂತಹ ದೃಶ್ಯವನ್ನು ಗಮನಿಸ್ತಾ ಇದ್ದೀರಿ. ಬಹಳಷ್ಟು ಕಾರ್ಯಕ್ರಮಗಳಲ್ಲೂ ಕೂಡ ಎಚ್ ಡಿ ಕುಮಾರಸ್ವಾಮಿ ಅವರು ತಾಯಿಯನ್ನು ಗುಣಗಾನ ಮಾಡಿದ್ದಿದೆ. ಅವರ ಆ ಜೀವನವನ್ನ ಇನ್ಸ್ಪಿರೇಷನ್ ಆಗಿ ತೆಗೆದುಕೊಂಡಿದ್ದೇನೆ ಅಂತ ಹೇಳಿ ಎಚ್ ಡಿ ಕುಮಾರಸ್ವಾಮಿ ಅವರು ಹೇಳಿದ್ದಾರೆ. ಇನ್ಫ್ಯಾಕ್ಟ್ ನಿನ್ನೆ ಆಸ್ಪತ್ರೆಯಿಂದ ಹೊರಬರ್ತಾ ಇದ್ದ ಹಾಗೆ ಅವರ ದೈವ ಭಕ್ತಿಯ ಬಗ್ಗೆ ಮಾತನಾಡಿದರು ಎಚ್ ಡಿ ಕುಮಾರಸ್ವಾಮಿ ಅವರು. ಆಂಬ್ಯುಲೆನ್ಸ್ ಮೂಲಕ ಈಗ ಪಾರ್ಥಿವ ಶರೀರವನ್ನು ಶಿಫ್ಟ್ ಮಾಡುವಂತಹ ಕೆಲಸ ಆಗ್ತಾ ಇದೆ. ಕುಮಾರಸ್ವಾಮಿ ಅವರು ಕೂಡ ಆಸ್ಪತ್ರೆಯಿಂದ ಹೊರಬಂದಿದ್ದಾರೆ. ಜೊತೆಗೆ ನಿಖಿಲ್ ಕುಮಾರಸ್ವಾಮಿ ಅವರು ಕೂಡ ಜೊತೆಗಿದ್ದಾರೆ.